ಈ ಹೂವಿನ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇವತ್ತು ಬೆಳಿಗ್ಗೆ ಎದ್ದು ನೀರು ಕಾಯಿಸಲು ಬೆಂಕಿ ಹಾಕಿ ನಂತರ ಸ್ನಾನ ಮಾಡಿ, ನಂತರ ಸೂರ್ಯದೇವನಿಗೆ ನಮಸ್ಕರಿಸಿ ಧೂಪ ಹಾಕಿ ಆಮೇಲೆ ದೇವಸ್ಥಾನದ ಬಾಗಿಲನ್ನು ತೆಗೆದು, ಇವತ್ತು ಸೋಮವಾರವಾದ ಕಾರಣ ಶಿವಲಿಂಗಕ್ಕೆ ಅಭಿಷೇಕಕ್ಕೆ ರೆಡಿ ಮಾಡಿಕೊಂಡು, ನಂತರ ಮೊದಲಿಗೆ ಪೂಜೆ ಮಾಡಿ, ಆಮೇಲೆ ಕರ್ಪೂರದ ಆರತಿ ಮಾಡಿ, ಮೊದಲಿಗೆ ಗಂಗೆಯಿಂದ ಅಭಿಷೇಕ ಮಾಡಿ, ನಂತರ ಅರಿಶಿಣ, ಕುಂಕುಮ, ಭಸ್ಮ ಹಾಗೂ ಕ್ಷೀರಾಮೃತ ಅಭಿಷೇಕ ಮಾಡಿ ದೇವಸ್ಥಾನವನ್ನು ಸ್ವಚ್ಛ ಮಾಡಿಕೊಂಡೆ. ನಂತರ ಶಿವನಿಗೆ ಪ್ರಿಯವಾದ ಈ ಹೂಗಳನ್ನು ತೆಗೆದುಕೊಂಡು ಬಂದೆ. ನಿಮಗೇನಾದರೂ ಈ ಹೂವಿನ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ನಂತರ ಎಲ್ಲ ಹೂಗಳನ್ನು ತೆಗೆದುಕೊಂಡು ಬಂದು ಅಲಂಕಾರ ಮಾಡಿ, ನಂತರ ನೈವೇದ್ಯಕ್ಕಾಗಿ ಕಜಾಯವನ್ನು ರೆಡಿ ಮಾಡಿಕೊಂಡೆ. ನಂತರ ಪೂಜೆ ಮಾಡಿ ನೈವೇದ್ಯವನ್ನು ಸಮರ್ಪಿಸಿ, ನಂತರ ದೇವಸ್ಥಾನದ ಕಡೆಯಿಂದ ಮನೆ ಕಡೆ ಬರುವಾಗ ಗೋಮಾತೆಯನ್ನು ಮುಟ್ಟಿ ನಮಸ್ಕರಿಸಿ, ನಂತರ ಮನೆಗೆ ಬಂದು ನಾಷ್ಟ ಮಾಡಿಕೊಂಡ ನಂತರ ಸಂಜೆ ದೀಪ ಅಂಟಿಸಲು ಕಾಡು ನೆಲ್ಲಿಕಾಯಿಗಳನ್ನು ತೆಗೆದುಕೊಂಡು ಬಂದೆ. ನಂತರ ರಾತ್ರಿ ಎಂದಿನಂತೆ ದೇವಸ್ಥಾನದ ಕಡೆ ಹೋದೆ. ಆಮೇಲೆ ದೀಪಗಳನ್ನು ರೆಡಿ ಮಾಡಿ ಅವುಗಳನ್ನು ಹಚ್ಚಿದೆ. ಆಮೇಲೆ ರಾತ್ರಿ ಪೂಜೆಗಳನ್ನು ಮುಗಿಸಿದೆ. ಇವತ್ತಿನ ಕತೆ ಇಷ್ಟು ಫ್ರೆಂಡ್ಸ್. ನಾಳೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.